ಶಾಂತಕ್ಕ, ಹಪ್ಪಳದ ಹಿಟ್ಟು ನೋಡಿದ್ರೆ ತಿನ್ಬೇಕು ಅನಿಸ್ತೈತಿ ನೋಡ. ಬಾಯಾಗ ಏನು ರುಚಿ ಆಗೈತಿ? ಹ್ಞೂ ಅಂದಂಗೆ ಶಾಂತಕ್ಕ ಇದು ನಮ್ಮ ಈಕಿ ಬಾಯ ಬರೋಲ್ತಲ್ಲ ಇವಕ್ಕೆ, ಈಕಿ ಪುಷ್ಪ ಕೇಳೋಣ ಅನ್ನಕತ್ತಿದ್ಲ. ನಿಮ್ಮ ಮನೆಗೆ ಹಪ್ಪಳ ಮಾಡಕ್ಕೆ ನಾನು ಬರ್ಲೇನ ಅಂತ ಒಂದು ಶಾಂತಕ್ಕನ ಕೇಳುವ ಊಟ. ನಾನು ಮನ್ಯಾಗ ಕುಂತು ಏನು ಮಾಡಲಿ, ಕೈಯಾಗ ಹೊಸ ಖರ್ಚಿಗೆ ರೊಕ್ಕ ಹಾಕವು, ನನಗೂ ಪಗಾರ ಕೊಟ್ಲ ಅಂದ್ರೆ ನಂದು ಅದು ಜೀವನ ನಡಿತೈತಿ, ಬರ್ಬೇಕನ ಅಂತ ಕೇಳಾಕತ್ತಿದ್ಲ. ಏನು ಮಾಡೋದೀಗ? ಹೌದಾ? ಅಲ್ಲ ನೀನ ನೋಡಾತಿ ಪ್ರೇಮಿ, ನಂದೇನಂತ ಇನ್ನೂ ಏನು ದೊಡ್ಡ ಪ್ರಮಾಣ ಅಲ್ಲ. ಈಗ ಇರೋಷ್ಟು ಮಂದಿಗೆ ಬರುವ ಆರ್ಡ್ರ್ ಕರೆಕ್ಟ್ ಐತಿ. ಈಗ ಮತ್ತು ನಾ ಹೆಚ್ಚಿಗೆ ತೊಗೊಂಡೆ ಅಂದ್ರೆ ಮಂದಿನ ಸುಮ್ಮನೆ ನನಗೆ ತ್ರಾಸದ. ತಡಿ ನೋಡ, ಇನ್ನೊಂದು ತಿಂಗಳು 20 ನೋಡೋಣ ಅಂತೇನೆ ನಾನು. ಶಾಂತಕ್ಕ, ಬೇಡ ತಗೋ ನೀನು. ನಾ ಹೇಳೋದಾದ್ರೆ ನೀ ತಗೋ, ಬೇಡ ಅಂತ ಹೇಳಕ್ಕೆ ಹೋಗ್ಬೇಡ. ಯಾಕ? ಅಲ್ಲ ನೀವು 3 ಮಂದಿ ಇದಿರಲ್ಲ, ರಗಡಕತ್ ನನಗೀಗ. ಮತ್ತೆ ಯಾರು ಬೇಡ, ಪಗಾರ ಕೊಡಕ್ಕೆ ನೀ ಇರ್ಬೇಕಲ್ಲೇ. ಹಾಂ ಅದು ಶಾಂತಕ್ಕ, ನಿನ್ನ ಮಂತೇಲಿ ಇವತ್ತು ಹೇಳ್ಬೇಕನ್ನೋದು ಹೆಂಗೆ ಹೇಳ ಅನ್ಕೊಳತ್ತಿದ್ದೆ. ಅಷ್ಟೊತ್ತಿಗೆ ಪ್ರೇಮಿ ಸರಳ ಮಾಡಿಲ್ಲ. ಅದು ಏನಿಲ್ಲ, ನಾನು ಇನ್ನೊಂದು ಸ್ವಲ್ಪ ದಿನ ಬರ್ತೇನೆ, ಆಮ್ಯಾಗಿಂದ ಬರೋದಿಲ್ಲ. ಆಮ್ಯಾಗಿಂದ ನನ್ನ ಗಂಡ ಒಂದು ಯಾವುದೋ ಹೊಸದು ಸಣ್ಣದು ಫ್ರಾಂಚೈಸಿ ಮ್ಯಾಗ ಹೋಟೆಲ್ ಮಾಡಕತ್ತಾರಂತ. ಅದಕ್ಕೆ ನಾನು ಮತ್ತು ಅಲ್ಲಿ ಹೋಗ್ಬೇಕಾಕತಿ. ಬೇಜಾರು ಮಾಡ್ಕೊಬೇಡ ಶಾಂತಕ್ಕ. ಏನಿದೆ ಗಿರ್ಜಿ ಹಿಂಗೆ ಕಡೆ ಟೈಮಿಗೆ ಕೈ ಕೊಟ್ಲು ಅಂತೇಳಿ ಏನು ನಾನೇನು ಬಿಡಬೇಕಂತಲ್ಲ, ಹೋಗಲೇಬೇಕು ಅದಕ್ಕೆ. ಹೌದಾ? ಎಲ್ಲಿ ಮಾಡತ್ತೀರಿ ಹೋಟೆಲ್? ಅದು ಇನ್ನೂ ಎಲ್ಲಿ ಏನಂತ ಇದು ಆಗಿಲ್ಲ ನಿಗದಿ, ಆದ್ರೆ ಮಾಡಾಕತ್ತಾರ. ಮತ್ತು ಅದಕ್ಕೆ ಅವರು ಅಡುಗೆ ನೀನು ಮಾಡ್ಬೇಕು, ರುಚಿ ಮಾಡ್ತೀವಿ ಅಡುಗೆ ನೀ ಮಾಡು, ಉಳ್ದಿದ್ದು ಆರ್ಡ್ರ್ ಗಿಡ್ರ್ ತೊಗೊಳೋದು ಮಾಡೋದು ಎಲ್ಲ ನಾ ಮಾಡ್ತೇನೆ ಅಂತ ಹೇಳ್ಯಾರ. ಹೌದನಾ? ಆಗಲಿ ಬಿಡು, ಸರಿ. ಅದಕ್ಕೆ ಯಾಕಷ್ಟು ಹಿಂಜರಿಯಾಕತ್ತಿ? ಯಾಕೆ ನಾವು ಒಬ್ಬಾಕಿಲ್ಲಿ ಹಪ್ಪಳ ದಂಧೆ ಮಾಡಾಕತ್ತೇನೆ ಅಂತೇಳಿ ಯಾರು ಏನು ಮಾಡಬಾರ್ದು ಊರಾಗ? ಆಗಲಿ ಬಿಡು, ಸ್ವಂತ ವ್ಯಾಪಾರ ನಿಮ್ಮದು ಒಂದು ಕೈ ನಡೀಲಿ, ಅದಕ್ಕೇನಾಗದೈತಿ? ಮಾಡಲ್ಲ, ಚಲೋ ಆದ್ರೆ ದೇವ್ರು ಚಲೋ ಮಾಡಿದ್ರೆ ಯಾಕೆ ಮಾಡಬಾರ್ದು? ಅಯ್ಯೋ ಖುಷಿ ಇವ ನನಗೆ, ನಂಗೆ ಯಾವ ಬೇಜಾರು ಇಲ್ಲವ ತಾಯಿ. ಏನು ಮತ್ತೆ ಯಾರನ್ನಾರು ಹುಡುಕಿದ್ರ ಹಪ್ಪಳ ಮಾಡಕ್ಕೆ? ಹೆಂಗಿದ್ರು ಪ್ರೇಮಿ ಚಲೋ ಹೊತ್ತಿಗೆ ಹೇಳಿದ್ರಿ ಪ್ರೇಮಕಾರ ನೀವು. ಏನ್ರಿ ಪ್ರೇಮಕಾರ, ನೀವು ಹೇಳ್ದಂಗೆ ಅವ್ರಿಗೆ ಲತಕಾರಿಗೆ ಬರಕ್ಕೆ ಹೇಳ್ಬಿಡ್ರಿ. ಆಯ್ತು ತೋರಿ, ಹಂಗಾರ ಹಂಗೆ ಮಾಡ್ತೇನೆ. ಈಗ ಸದ್ಯ ಬೇಡ, ಇವ್ರು ಗಿರ್ಜಕ್ಕರ್ ಅವರು ದಂಧೆ ಚಾಲು ಮಾಡಿಂದ ಬರಕ್ಕೆ ಹೇಳೇನ್ರಿ? ಈಗ ಹೇಳೇರಿ? ಈಗ ಬರಕ್ಕೆ ಹೇಳ್ರಿ. ಆದರೆ ಗಿರ್ಜಕ್ಕ ಇನ್ನೂ ಕೆಲಸ ಬಿಟ್ಟಿಲ್ಲ, ಹಾಗಾಗಿ ನನಗೀಗ ಆ ಕೆಲಸ ಆಕಿನ ಮಾಡ್ತಾ ಇದ್ದಾಳಲ್ಲ. ಈಗ ಇವ್ರು ಲತಕ್ಕರ್ ಬರೋದಕ್ಕೆ ನಾ ಹೆಚ್ಚಿಗೆ ಪಗಾರ ಕೊಡೋಕೆ ಆಗೋದಿಲ್ಲ, ಅವ್ರಿಗೆ ನಾ ಹೆಚ್ಚಿಗೆ ಕೆಲಸನೂ ಕೊಡೋದಿಲ್ಲ. ಹಪ್ಪಳ ಬೇಕಾರೆ ತುಂಬಲಿ, ಪ್ಯಾಕ್ ಮಾಡಲಿ, ಬಾಕ್ಸಿಗೆ ಹಾಕಲಿ, ಉಪ್ಪಿನಕಾಯಿ ಮಾಡಿಟ್ಟಿದ್ದನ್ನು ಇದಕ್ಕೆ ತುಂಬೋದು, ಅದೆಲ್ಲ ಮಾಡಲಿ, ಅದೆಲ್ಲ ಏನು ತೊಂದರೆ ಇಲ್ಲ. ದಿನಕ್ಕೆ ಹಂಗೆ ಒಂದು 150 ರೂಪಾಯಿ ಕೊಡ್ತೀನಿ ಅಷ್ಟೇ. ಅದು ಕೆಲಸದ ತಕ್ಕ. ಬರ್ಲಾರ್ದಾಗಿಲ್ಲ ಮತ್ತೆ ಕಟ್. ಇವರು ಗಿರ್ಜಕ್ಕರಿಗೆ ಆಯ್ತು ನಿಮ್ಗಾಯ್ತು ನಾ ಅದೇನೇ ಅಲ್ಲ ಇಟ್ಟಿರೋದು. ಬರ್ಲಾರ್ದಾಗ ಇಲ್ಲ, ಬಂದಾಗ ಮೈಮೇಗಿನ ಕೆಲಸ ನಾ ಪಗಾರ ಅವತ್ತಿಂದ ಅವತ್ತ ಕೊಡಾಕತ್ತೀನಿ. ಹಾಂ ಆಯಿತು, ಅದಕ್ಕೇನಾಗದೈತಿ ಶಾಂತಕ್ಕ. ಖಾಲಿ ಕುಂದ್ರ ಬದ್ಲಿ ಕೈಯಾಗ ಒಟ್ಟು ರೊಕ್ಕಕತಿ. ನಿಮಗೆಲ್ಲ ಈಗ 200 ರೂಪಾಯಿ ಕೊಡಾಕತ್ತೇನೆ, ಅವ್ರಿಗೆ ಈಗ ಸದ್ಯಕ್ಕೆ 150 ರೂಪಾಯಿ ಅಷ್ಟೇ ಕೊಡ್ತೇನೆ. ಆಗಲಿ ಬಿಡ, ಇವ ದಿನ 200 ಅಂದರೂ ಆತಲ್ಲ, ಕೈಯಾಗ ರೊಕ್ಕ ಬೇಕಾದಷ್ಟು. ತಿಂಗಳಿಗೆ ಒಂದು 6000 ರೂಪಾಯಿ ಆತ, ಹೌದಿಲ್ಲ? ಕೈಯಾಗ ಖಾಲಿ ಕುಂದ್ರ ಬದ್ಲಿ ಖರ್ಚಿಗೆ ಆಗತ್ತತಿ. ಅಂದಂಗೆ ಸುಮತಿ ಬಂದ್ಲಲ್ಲ, ಒಬ್ಬಾಕಿ ಬಂದ್ಲನ? ಅರೇ ಗಿರ್ಜಂದು ಅಕ್ಕ ನಮ್ಮದು ಕೇಳಬೇಕು ಅಂತ ಅನ್ಕಂತು. ಅರೇ ಅವ್ರದ್ದು ಏನಾದರೂ ಪಿರಾಬಿಲಮ್ಗೆ ಆಗಿದೆ. ಅರೇ ಮೊನ್ನೆ ನಮ್ಮದು ಅವ್ರದ್ದು ಗಂಡದು ಸಬ್ ಜೈಲ್ದು ಹತ್ರ ನೋಡ್ತು. ಅರೇ ಏನೂ ಆಗಿತ್ತು ಅಂದರೆ, ನಮ್ಮದು ಖಾನ್ದಾನಿ ಕಡೆ ಒಬ್ಬರು ಇದ್ದಾರೆ, ಅವ್ರದ್ದುಗೆ ಗಂಡದು ಜೈಲಿಗೆ ಹೋಗಿದ್ದಾರೆ. ಅವ್ರದ್ದುಗೆ ನೋಡೋಕ್ಕೆ ಹೋಗಿದ್ರಲ್ಲ, ನಮ್ಮದಕ್ಕೆ ಜೊತೆಗೆ ಹೋಗಿತ್ತು. ಆವಾಗ ನಿಮ್ಮದು ಸುಮತಿದು ಅಲ್ಲಿ ಬಂದಿದ್ದರು. ಅರೇ ನಾನು ಇವ್ರದ್ದು ಎಲ್ಲೇ ನೋಡಿದ್ದೀನಿ ಅಂತ ಅಂದ್ಕೊಂಡು ಆಮೇಲೆ ಲಕ್ಷ್ಯ ಆಯಿತು. ಅರೇ ಇವರು ಸುಮತಿದು ಇದ್ದಾರೆ ಅಲ್ಲ, ಇವ್ರದ್ದು ಗಂಡದು ಯಾಕೆ ಇಲ್ಲಿ ಇದ್ದಾರೆ ಅಂತ ನಿಮ್ದಿಗೆ ಕೇಳಬೇಕು ಅನ್ಕೊಂಡ್ಬಿಟ್ಟು ಮರ್ತು ಹೋಗಿತ್ತು. ಏನ ಗಿರ್ಜಿ, ಏನು ಹೇಳತ್ತಾಳಕ್ಕೆ? ಗಿರ್ಜಕ್ಕರ, ಮಲ್ಲೇಶಿನೂ ಯಾಕೆ ಭಾಳ ಬೇಜಾರು ಮಾಡ್ಕೊಳಕತ್ತಿದ್ದ. ನಾ ದೊಡ್ಡ ತಪ್ಪು ಮಾಡಿದ್ನಿಲೇ ದೋಸ್ತ, ನನ್ನ ತಂಗಿ ಜೀವನ ನಾನು ಹಾಳು ಮಾಡಿದೆ ಅಂತ ಏನೋ ಭಾಳ ಅಂತ ಇದ್ದಪ್ಪ. ಹೌದ್ರಿ, ಏನಾಗೈತೆ ಗೊತ್ತನ್ರಿ ಅಣ್ಣಾರ, ಇಷ್ಟು ರಾಡಾಗೈತೆ ನೋಡ್ರಿ. ನಾ ಮತ್ತೆ ಹಿಂಗೆ ಅಂದೆ ಅಂತ ಯಾರ ಮುಂದೆ ಹೇಳಾಕೋಬೇಡ್ರಿ ಪಾತಿ. ಪ್ರೇಮಕ್ಕ, ಯಾರ ಮುಂದೆ ಹೇಳ್ಬೇಡ್ರಿ. ಇಲ್ಲ ಅಳೆವ, ಎಲ್ಲಾರ ಮನೆ ಬಾಳೆನೂ ತೂತ. ನಮ್ಮ ಮನೆಯಾಗೂ ಅದ ರಾಡೆ. ಏನು ನನ್ನ ಗಂಡು ಕುಡ್ದು ಬಂದು ಹೊಡೆದು ಸಾಲ ಮಾಡೋದು, ಎತ್ತಬೇಕತ್ತ ಹೆಂಡತಿ ಮಕ್ಳಿಗೆ ಕೂಳು ಹಾಕ್ಲಾರ್ದಂಗೆ ಅಡ್ಡಾಡೋದು. ನಾ ಏನು ನೋಡಿಲ್ಲ, ಏನು ಮಂದಿಗೆ ಗೊತ್ತಿಲ್ಲ, ಹೌದಿಲ್ಲ? ನಾ ಹೇಳಕ್ಕೆ ಹೋದ್ನಿ ಅಂದ್ರೆ ನನ್ನ ಬಾಳೆನ ನಾ ಹೇಳ್ಕೊಂಡಂಗೆ ಗೊತ್ತನ. ಅದನ್ನ ಯಾಕೆ ಹೇಳಕ್ಕೋಲಿ? ಪಾಪಾಕಿ ಕಷ್ಟ ಆ ಥರ ಆದ್ರೆ ನನ್ನ ಕಷ್ಟ ಇದಕ್ಕೆ ಬಲ ಐತಿ ಗೊತ್ತನ. ಏನು ಮಾಡೋಕ್ಕಾಕತಿ ಹೇಳು? ಆದರೂ ಇಷ್ಟಕ್ಕೆ ಗಂಡನ ಬಿಟ್ಟು ಬರೋದನ? ನನ್ನ ಗಂಡು ಕುಡ್ದು ಬಂದು ಹೊಡಿತಾನೆ ಎಷ್ಟೋ ಸಲ ಗೊತ್ತನ. ಮೊನ್ನೆ ದವಾಖಾನಿಗೆ ಹೋಗಿ 2 ದಿನ ಅಡ್ಮಿಟ್ ಇದ್ದು ತೋರಿಸ್ಕೊಂಬಂದೇನಿ. ಆದರೂ ನಾನು ನನ್ನ ಗಂಡನ ಬಿಟ್ಟಿಲ್ವ ಸುಮತಿ ಗಂಡನ ಬಿಟ್ಟು ಬರಬಾರ್ದಾಗಿತ್ತು ಅಂತೇನೆ ನಾನು. ಗಂಡನ ಯಾಕೆ ಬಿಡ್ಬೇಕು, ಹೌದಿಲ್ಲ? ದೇವ್ರಿ, ಗಂಡನ ಬಿಟ್ಟು ಭಾಳದು ಉಂಟ ಎಲ್ಲರ? ಇದು ಒಂದು ನಿರ್ಧಾರ ಯಾಕೆ ನನ್ನ ಮನಸ್ಸಿಗೆ ಅಷ್ಟು ಬರಲಿಲ್ಲ.
ಖರೇನ ಒಂಥರ ಬೇಡ ಅಂತ ಅನ್ನಿಸ್ತೈತಿ. ಗಂಡು ಮಕ್ಳ ಮೇಲೆ ತಪ್ಪು ಮಾಡ್ತಾರ, ಹಂಗಂತೇಳಿ ಬಿಟ್ಟು ಭಾಳ ಮಾಡಕ್ಕಾಕತ್ತೇನು? ಅರೇ ನಮ್ದು ಹರಾಮ್ಕೋರು ಮರದ್ಗೆ ಇಲ್ಲ, ಅವ್ರದಿಗೆ ಕೂಡ ಹಿಂಗೆ ಮಾಡ್ತಾರೆ. ಅರೇ ದೋಸೆ ಅದಿಗೆ ಆಗಿದ್ದಾರೆ, ಅರೇ ಬಾಯಿ ಮುಚ್ಕೊಂಡು ಇಲ್ಲ ನಮ್ದಿಗೆ. ಅರೇ ಗಂಡದು ಬಿಟ್ಬಿಟ್ಟು ಜೀವನ ಪೂರ್ತಿ ಬಾಳೆಗೆ ಮಾಡಕ್ಕೆ ಆಗ್ತದೆ. ಅಷ್ಟೇ ಯಾಕೆ ನಮ್ಮ ಸುಮತಿಯರ ಅವ್ವ ಇದೇ ನಮ್ಮ ಗಿರ್ಜಕರ ಅತ್ತಿ ಇವ ಅವ್ರಿಗನ ಕಷ್ಟ ಅನ್ಭವಿಸ್ಯಾರಂತ. ನಮ್ಮ ಅತ್ತಿ ನಾ ಹೊಸ್ತ್ರಾಗಿ ಬಂದಾಗ ಹೇಳ್ತಿದ್ಲು. ಆಮೇಲೆ ನನಗೂ ವಿಚಾರ ಗೊತ್ತು, ಒಮ್ಮೆ ಇವ್ರ ಅತ್ತಿಯರ ಅಂದಿದ್ರು ಭಾಳ ಕಷ್ಟ ಅನ್ಭವಿಸ್ಯಾರಂತ. ಅವರು ಗಂಡನ ಜೊತೆಗೆ ಜೀವನ ಮಾಡಲಿಲ್ಲನ, ಬಿಟ್ಕೊಟ್ಟು ಹೋಗಿದ್ರನ. ಅಷ್ಟಕ್ಕೆ ಸುಮತಿ ಬಂದಿದ್ದೆ ಯಾಕ ನಂಗೆ ಸರಿ ಹೊಲ್ದ. ಹಿಂಗೆ ನೀವು ಮಾತಾಡೋದಕ್ಕೆ ಮತ್ತೆ ಎಷ್ಟೋ ಜನ ಹೆಣ್ಮಕ್ಳು ಎಷ್ಟ ಕಷ್ಟ ಆದರೂ ಗಂಡನ ಮನ್ಯಾಗ ಹೊಂದ್ಕೊಂಡು ಏನು ಕಣ್ಣೀರ ಕೈ ತೊಳ್ಕೊಂತ ಅಲ್ಲೇ ಇದ್ದು ಅಲ್ಲೇ ಬಾಳಿ ಬದುಕಿ ಕಡಿ ಒಂದಿನ ಸತ್ತು ಹೋಗಿ ಸುಡ್ಗಾಡ್ಸಿ ಇರ್ತಾವೆ. ಇರಕ್ಕಾಗಿದ್ವು ಇರ್ತಾವು, ಒಲ್ಲೆ ಅಂತಂದೇಳಿ ಅಂದಿದ್ವು ಆತ್ಮಹತ್ಯೆ ಮಾಡ್ಕೊಂಡು ಹೋಗ್ತಾವೆ. ಅಲ್ಲ ಇಷ್ಟು ಸುಲಭವಾಗಿ ಅಂದ್ಬಿಟ್ಟಲ್ಲ ಪ್ರೇಮಕ್ಕ ನೀನು. ಆದರೂ ಬಂದಿದ್ದು ಸರಿ ಇಲ್ಲ, ಮಾಡಿದ್ದು ಸರಿ ಇಲ್ಲ ಅಂತೇಳಿ ಅಲ್ಲಿ ಅಕ್ಕಿ ಕಷ್ಟ ಏನೈತೆ ಅಂತೇಳಿ ನೀನು ನೋಡಕ್ಕೆ ಹೋಗಿದ್ದೇನೆ. ಹಾಂ ಅದ ಹೇಳಿದ್ಲಲ್ಲ ಗಿರ್ಜಕ್ಕ, ಹೆಣ್ಣು ಏನಾದರೂ ಸಹಿಸ್ತಾಳ, ಗಂಡಗೆ ಸ್ವಾಭಿಮಾನನೇ ಇಲ್ಲ, ಮಂದಿ ಮನೆ ಆಸ್ತಿಗೆ ಆಸೆ ಪಡ್ತಾನೆ ಬರೀ ಯಾವಾಗ ನೋಡಿದ್ರು ಅಂದರೆ ಯಾರು ಸಹಿಸ್ತಾರೆ ಹೇಳಿ ನೀನೇ ನೋಡೋಣ. ಹೌದಾ ಪ್ರೇಮಕ್ಕ? ನಿನ್ನ ಗಂಡ ಕುಡಿದು ಬಂದು ಹೊಡಿತಾನ ಅನ್ಕೋ, ದುಡ್ಡು ಕುಡಿತಾನೆ, ತಾನೇ ಈ ಸಾಲ ಮಾಡ್ತಾನೆ, ಏನು ಮಾಡ್ತಾನೆ, ಮತ್ತೊಂದು ಮಾಡ್ತಾನೆ, ಮಗದೊಂದು ಮಾಡ್ತಾನೆ, ಅದು ಅವ್ನು ಸಂಬಂಧಪಟ್ಟಿದ್ದು. ಯಾವಾಗಾರ ನಿಂತವ್ರ ಮನೆಯಿಂದ ರೊಕ್ಕ ತರೋಗ ಆಸ್ತಿ ತುಂಬ ಅಂತೇಳಿ ನೀನು ಓಡಿಸ್ತಾನ 20 ಸಲ, ಇಲ್ಲ ಹೋದಿಲ್ಲ. ಹಿಂಗೆ ಈಕಿ ಗಂಡ ಮಾಡ್ತಾನೆ, ಎಷ್ಟಂತ ಮನುಷ್ಯ ಅದನ್ನು ಸಹಿಸ್ಕೊಂತಾರೆ ಹೇಳಿ ನೀನೇ ನೋಡೋಣ. ಅದನ್ನು ಹೇಳ್ತಾ ಇರೋದು ಅಕ್ಕಿ ಸುಮತಿಗೆ ಅಲ್ಲ. ಆಮೇಲೆ ನಿನಗೂ ಈಗ 2-3 ಮಕ್ಕಳಲ್ಲ, ನಿನ್ನ ಗಂಡು ಹೊಟ್ಟೆಲಿ ನಿಂತಾಗ ಯಾವಾಗಾರ ಬೇಡ ನಮಗೆ ಈಗ ಮಕ್ಕಳು ತೆಗಿಸ್ಬಿಡು ಅಂತೇಳಿ ಅಂದಾನ? ಇಲ್ಲವ ಯವ್ವ, ಹೊಟ್ಟೆಲಿ ನಿಂತ ನಂದ್ಗುಟ್ಲೆ ಎಷ್ಟು ಖುಷಿ ಪಟ್ಟ ಗೊತ್ತನ. ಹಾಂ ಇಲ್ಲ ಹಂಗೆಲ್ಲ ಏನು ಮಾಡಿಲ್ಲ. ಮತ್ತೆ ಬೇಡ ಅಂತಂದ್ರೆ ಮತ್ತೆ ಯಾರು ಅನ್ಸ್ಕೊತಾರೆ ಹೇಳ ಪ್ರೇಮ? ಈಗ ಗಂಡುಗಳು ಕುಡಿತಾರಂದ್ರೆ ಹೆಂಗೆ ಸಹಿಸ್ಕೋಬೋದು? ಒಂದು 50 ರೂಪಾಯಿ 100 ರೂಪಾಯಿ ಕುಡಿದು ಬಂದು ತಂಪಾಡಿ ತಾವು ಮುಕ್ಕೋತಾರೆ. ಹೌದಾ? ಲಕ್ಷಗಟ್ಲೆ ಸಾಲ ಮಾಡ್ತಾರೆ ಅಂದರೆ ಯಾರು ಸಹಿಸ್ಕೊಂತಾರೆ ಹೇಳಿ ನೀನು ನೋಡೋಣ. ಹಾಂ 6 ಲಕ್ಷ ರೂಪಾಯಿ ಎಲ್ಲ ಬಂಗಾರ ಒತ್ತಿ ಇಟ್ಟು ಪಾಪ ಮಾರಿ ಗಂಡನ ಬಿಡಿಸ್ಕೊಂಡು ಜೈಲಿಂದ ಬಂದಾಳಂದ್ರೆ ಆಕಿ ಮನಸ್ಸಿಗೆ ಎಷ್ಟು ನೋವಾಗಿರ್ತೈತೆ. ನಾವು ಅದನ್ನು ಯೋಚನೆ ಮಾಡ್ಬೇಕಾ ಪ್ರೇಮ? ಹಂಗೆ ಅಂದ್ಬಿಟ್ರೆ ಹೌದಿಲ್ಲ? ಅಲ್ಲ ಹೌದದು ಕರೆ ತ್ರಾಸಕ್ಕೈತೆ ಮನುಷ್ಯಾಗ, ಆದರೂ ಭಾರಿ ಗಟ್ಟಿದೇರೆ ಮಾಡ್ಯಾಳ. ಅಲ್ಲ ಹಿಂಗೆ ಬಿಟ್ಕೊಟ್ಟು ಬರೋದಂದ್ರೆ ಸುಮ್ಮನೆ ಹೇಳಿ ನೀನು ನೋಡೋಣ. ಹೌದಿಲ್ಲ? ಸಮಯ ಸಂದರ್ಭ ಮನುಷ್ಯನ ಮನಸ್ಸನ್ನ ಕಲ್ಲು ಮಾಡ್ತಾವೆ, ಏನು ಮಾಡೋಕ್ಕಾಗಂಗಿಲ್ಲ. ಹಿಂಗೆ ಇರ್ತಾಳ ಅಂತಲೂ ನಾವು ಹೇಳಂಗಿಲ್ಲ, ಹಂಗಿರೋದು ಸರಿ ಅಂತಲೂ ನಾವೇನು ಅನ್ಕೊಳ್ಳಲ್ಲ. ಆಕಿ ಮನ್ಸಿಗೆ ಏನು ತೈತೈತೆ ಅದನ್ನು ಮಾಡಲಿ, ಆದ್ರೆ ಆಕಿ ಮನ್ಸಿಗೆ ನೋವಾಗಂಗೆ ಮಾತಾಡಬಾರ್ದು ಅನ್ನೋದು ಮಾತ್ರ ನಾವೆಲ್ಲರೂ ತಿಳ್ಕೊಬೇಕು. ಪ್ರತಿಯೊಬ್ಬರಿಗೆ ಭೂಮಿ ಮ್ಯಾಗ ಅವ್ನಿಗೆ ಇಷ್ಟ ಬಂದಂಗೆ ಬದುಕಕ್ಕೆ ಅಧಿಕಾರ ಐತಿ. ಏನು ಬದುಕ್ಬೇಕು, ಆರಾಮಾಗಿರ್ಬೇಕು. ನಾವು ಸುಮ್ಮನೆ ಅವ ಅಂತಾನೆ ಇವಂತಾನೆ ಅವ್ರು ಹಂಗಂತಾರೆ ಹಿಂಗಂತಾರ ಅಂತ ಇರೋದು ಬದಲಿ ಏನು ನಮಗೆ ಹೆಂಗೆ ಬೇಕಂಗೆ ನಾವಿರ್ಬೇಕು. ಅದು ಆಡ್ದವ್ರು ಯಾರು ಉದ್ದಾರ ಆಗಿಲ್ಲ ಬಿಡ್ರಿ. ಅದು ಹೆಂಗೆ ಸುಮ್ಮನೆ ಪುಕ್ಕಟ ಕುಂದ್ರಿಸಿ ನನ್ನ ಮಗ 10 ಲಕ್ಷಗಟ್ಲೆ ರೊಕ್ಕ ಕೊಡ್ತಾನೆ. ಹಾಂ ಒಂದ್ಸಲ ಏನೋ ಗೆದ್ದಂಗೆ ಮಾಡ್ತಾರ, ಆಮೇಲೆ ಮತ್ತೆ ಯಾರು ರೊಕ್ಕಿಲ್ಲ ಪಕ್ಕಿಲ್ಲ, ಸುಮ್ಮನೆ ಹೋಗ್ತಿರ್ತದೆ ದುಡ್ಡು ಒಂದು ಅಳ್ತಿ. ಇವು ಹುತ್ತರಂಗೆ ಆಡಿ ರೊಕ್ಕ ಕಳ್ಕೊತಾವ ಅಷ್ಟೇ. ರೊಕ್ಕ ಸುಮ್ಮನೆ ಹೋಗೈತೆ ನಮ್ದು ಅಂತ ತಿಳ್ಕೊಳ್ಳೋಷ್ಟೊತ್ತಿಗೆ ಕಾಲ ಮಿಂಚು ಹೋಗಿಬಿಟ್ಟಿರ್ತೈತಿ. ಹೌದವ, ನಾನು 3 ಲಕ್ಷ ರೂಪಾಯಿ ಕೊಟ್ಟೈತಿ, ಹೆಚ್ಚಿಗಿದು ಕೊಡಂದ್ರೆ ಎಲ್ಲಿಂದ ಕೊಡಕ್ಕೆ ಅದಕ್ಕೆ ಬೇಡ, ಏನಾರು ಮಾಡ್ಕೊಂಡು ಹಾಳು ಬಿಡ್ಬಿದ್ದು ಕೊಡೋಲ್ಲ ಅಂತ ಈ ಸಲ ಇವರು ತಲೆನೇ ಕೆಡಿಸ್ಕೊಂಡಿಲ್ಲ ಒಟ್ಟು. ಹೋಲ್ ಬಿಡು, ಮಾಡಿ ಹಪ್ಪಳ ಮಾಡಿ ಹೋಲತ್ತಾಗ ಪಾಪ ಅದರದೊಂದು ಬಾಳೆ ಹಿಂಗಾತು ನೋಡು.